ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಪ್ಪರ್ ಕ್ರಾಸ್ ಸಿಂಡ್ರೋಮ್ ಇರೋರಿಗೆ ಹೆಲ್ಪ್ ಆಗುವಂತ ಕೆಲವೊಂದು ಆಸನಗಳನ್ನ ತೋರಿಸ್ತೀನಿ. ಅಪ್ಪರ್ ಕ್ರಾಸ್ ಸಿಂಡ್ರೋಮ್ ಅಂದ್ರೆ ನಮ್ಮ ನೆಕ್, ಶೋಲ್ಡರ್ ಮತ್ತೆ ಅಪ್ಪರ್ ಬ್ಯಾಕ್ ಅದರದ್ದು ಮಸಲ್ಗಳು ಟೈಟ್ ಅಥವಾ ವೀಕ್ ಆಗಿರೋದು, ಅನ್ಇವನ್ ಆಗಿ ಟೈಟ್ ಅಥವಾ ವೀಕ್ ಆ ತರ ಆಗಿರುತ್ತೆ. ಅಥವಾ ತುಂಬಾ ಹೊತ್ತು ಕೂತು ವರ್ಕ್ ಮಾಡೋರಿಗೆ, ಮೊಬೈಲ್ ನೋಡಿ ಈ ತರ ತಲೆಯನ್ನ ಮುಂದೆ ಬಗ್ಗಿ ಕೆಲಸ ಮಾಡೋರಿಗೆ, ಪೋಸ್ಚರ್ ಕರೆಕ್ಟ್ ಮಾಡ್ಕೊಬೇಕು ಅನ್ನೋರಿಗೆ ಹೆಲ್ಪ್ ಆಗುವಂತ ವಿಡಿಯೋ. ಅಪ್ಪರ್ ಕ್ರಾಸ್ ಸಿಂಡ್ರೋಮ್ ಅಲ್ಲಿ ನಮ್ಮ ನೆಕ್ಕು ಮುಂದೆ ಬಂದಿರತ್ತೆ, ನಮ್ಮ ಶೋಲ್ಡರ್ ಏನಾಗುತ್ತೆ ರೌಂಡ್ ಆಗಿ ಮುಂದೆ ಬಾಕೊಂಡು, ಅಂದ್ರೆ ಗೂನ್ ಬೆನ್ ತರ. ಅಪ್ಪರ್ ಬ್ಯಾಕು ಅದೇ ತರ ಗೂನ್ ಆಗಿ, ಒಟ್ನಲ್ಲಿ ನಮ್ಮ ಪೋಸ್ಚರು ಕರೆಕ್ಟ್ ಆಗಿರೋದಿಲ್ಲ. ಸೊ ಒಂಥರ ಕ್ರಾಸ್ ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ ನಮ್ಮ ಪೋಸ್ಚರ್ ಅಲ್ಲಿ. ಯಾರ್ಯಾರಿಗೆ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ತುಂಬಾ ಹೊತ್ತು ಕಂಪ್ಯೂಟರು, ಲ್ಯಾಪ್ಟಾಪ್ ಮುಂದೆ ಕೂತು ವರ್ಕ್ ಮಾಡೋರಿಗೆ, ಅಥವಾ ತುಂಬಾ ಡ್ರೈವಿಂಗ್ ಮಾಡೋರಿಗೆ, ತುಂಬಾ ಹೊತ್ತು ಮೊಬೈಲ್ ನೋಡೋರಿಗೆ, ಅಥವಾ ಸ್ಟ್ರೆಸ್ ಇದೆ ತುಂಬಾ ಅನ್ನೋರಿಗೆ, ಸ್ಟ್ರೆಸ್ ಇದ್ದವರಿಗೂ ಈ ತರ ಆಗತ್ತೆ. ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡದೇ ಇರೋರಿಗೂ ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಇದೆಲ್ಲ ನಾನು ತೋರಿಸ್ತಿರೋದಷ್ಟು ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಏನು ಅಪ್ಪರ್ ಕ್ರಾಸ್ ಪ್ರಾಬ್ಲಮ್ ಇದೆಯೋ ಅದು ಸಾಲ್ವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಎವ್ರಿ ಡೇ ಮಾಡಬೇಕು. ಒಂದು 10 ಮಿನಿಟ್ಸ್ ಟೈಮ್ ಇಟ್ಕೊಂಡು ಎವ್ರಿ ಡೇ ಫಾಲೋ ಮಾಡೋದ್ರಿಂದ ಸ್ವಲ್ಪ ದಿನದಲ್ಲಿ ನಿಮ್ಗೆ ಆ ತರ ಪ್ರಾಬ್ಲಮ್ ಇರೋದು ಸಾಲ್ವ್ ಆಗುತ್ತೆ. ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಡೀಟೇಲ್ ಆಗಿ ನೋಡ್ಕೊಂಡು ಇದನ್ನ ಫಾಲೋ ಮಾಡಿ. ಎಲ್ಲ ಎಕ್ಸರ್ಸೈಸ್ ಅನ್ನು 1 ನಿಮಿಷನಾದ್ರೂ ನೀವು ಟ್ರೈ ಮಾಡಬೇಕು, ಓಕೆನಾ? ಎವ್ರಿ ಆಸನಗಳನ್ನ, ಎವ್ರಿ ಮೂವ್ಮೆಂಟ್ ಗಳನ್ನ ಕ್ಲೋಸ್ ಅಪ್ ಆಗಿ ನೋಡ್ಕೊಂಡು ಎವ್ರಿ ಡೇ ಎಲ್ಲ ಮೂವ್ಮೆಂಟ್ ಗಳನ್ನು 1 ನಿಮಿಷನಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಚೆನ್ನಾಗಿ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ಉಸಿರಾಟದ ಮೇಲೆ ಗಮನ ಇಟ್ಟು ಮಾಡಬೇಕು. ಮತ್ತೆ ರಿದಮಿಕ್ ವೇದಲ್ಲಿ ಮಾಡಿ, ಅವಾಗ ನಿಮಗೆ ನಿಮ್ಮ ಬಾಡಿಗೆ ಅದು ಹೆಲ್ಪ್ ಆಗುತ್ತೆ. ಈ ತರ ಪ್ರಾಬ್ಲಮ್ ಇದ್ದರೂ ಅದನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಅದು ಮುಂದೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಸ್ಪಾಂಡಿಲೈಸಿಸ್, ಸರ್ವಿಕಲ್ ಡಿಸ್ಕ್ ಪ್ರಾಬ್ಲಮ್, ಫ್ರೋಜನ್ ಶೋಲ್ಡರು, ನರ್ವ್ಸ್ ಕಂಪ್ರೆಷನ್, ಮೈಗ್ರೇನು, ಪೂವರ್ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಕ್ರೋನಿಕ್ ಬ್ಯಾಕ್ ಪೇನ್ಗೆ ಕಾರಣ ಆಗುತ್ತೆ. ಸೊ ಈ ತರ ಪ್ರಾಬ್ಲಮ್ ಇದ್ದವರು ಅದನ್ನ ಎಕ್ಸರ್ಸೈಸ್ ಮೂಲಕ ಸ್ಲೋಲಿ ರೆಡ್ಯೂಸ್ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ಅಲ್ಲಿ ಅಬ್ಸರ್ವ್ ಮಾಡಿ ಅದನ್ನ ನಾವು ಪರಿಹಾರ ಮಾಡ್ಕೊಂಡ್ರೆ ಆಮೇಲೆ ಪ್ರಾಬ್ಲಮ್ ಆಗೋದನ್ನ ತಡೆಗಟ್ಬೋದು. ಇಲ್ಲ ಅಂದ್ರೆ ಮುಂದೆ ಇದು ಕೆಲವೊಂದು ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಏಜ್ ಆಗ್ತಾ ಹೋದಂಗೆ ಬೆನ್ನು ಮತ್ತು ಬಾಗೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಈ ತರ ಎಕ್ಸರ್ಸೈಸ್ ಗಳನ್ನೆಲ್ಲ ಮಾಡೋದ್ರಿಂದ ನಿಮ್ಗೆ ನೆಕ್ ಪೇನ್ ಇದ್ರೂ ರೆಡ್ಯೂಸ್ ಆಗ್ಬಿಡತ್ತೆ. ಶೋಲ್ಡರ್ ಸ್ಟಿಫ್ನೆಸ್, ಫ್ರೋಜನ್ ಶೋಲ್ಡರ್ ಇದ್ರೂ ಸಾಲ್ವ್ ಆಗುತ್ತೆ. ತುಂಬಾ ಹೆಡೇಕ್ ಬರ್ತಿದೆ ಅಂದ್ರೂ ಸಾಲ್ವ್ ಮಾಡ್ಕೊಳ್ಳಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಟ್ರೈ ಮಾಡ್ಬೇಕು ಎವ್ರಿ ಡೇ. ನಿಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ಕೊಳ್ಳೋದು ಹೇಗೆ ಅಂದ್ರೆ, ನಮ್ಮ ಶೋಲ್ಡರು ಮತ್ತೆ ಇಯರ್ ಅನ್ನ ನೋಡ್ಬೇಕು. ಶೋಲ್ಡರ್ ಗಿಂತ ಇಯರ್ ಮುಂದೆ ಇದ್ರೆ ನಿಮ್ಗೆ ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಂತ ಅರ್ಥ. ಶೋಲ್ಡರು ಮತ್ತೆ ನಮ್ಮ ಕಿವಿ ಎರಡೂನು ಒಂದೇ ಸಮ ಇರ್ಬೇಕು. ಶೋಲ್ಡರ್ ಗಿಂತ ಕಿವಿ ತುಂಬಾ ಮುಂದೆ ಬಂದ್ರೆ, ಅಂದ್ರೆ ನಮ್ಮ ನೆಕ್ಕು ಮುಂದೆ ಬಾಕೊಂಡಿದ್ರೆ ನೀವು ಗಮನ ಕೊಡಬೇಕು ನಿಮ್ಮ ಪೋಸ್ಚರ್ ಬಗ್ಗೆ ಅಂತ ಅರ್ಥ. ನೀವು ಪ್ರಾಕ್ಟೀಸ್ ಮಾಡ್ತಾ 7 to 10 days ಅಲ್ಲಿ ನಿಮಗೆ ಅದೇ ರಿಸಲ್ಟ್ ಸ್ಲೋಲಿ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ 3 to 4 week ನೀವು ಕಂಟಿನ್ಯೂಸ್ ನೀವು ಮಾಡೋದ್ರಿಂದ ನಿಮ್ದು ಪೋಸ್ಚರ್ ಏನ್ ಪ್ರಾಬ್ಲಮ್ ಆಗಿದೆಯೋ ಅದು ಸಾಲ್ವ್ ಆಗ್ತಾ ಹೋಗುತ್ತೆ. ಆಮೇಲೆ ನೀವು ಲೈಫ್ ಲಾಂಗ್ ಕಂಟಿನ್ಯೂಟಿ ಇಟ್ಕೊಂಡ್ರೆ ಒಳ್ಳೇದು, ಓಕೆನಾ? ಅಥವಾ ವೀಕಲ್ಲಿ 1 or 2 days ಆದ್ರೂ ಟೈಮ್ ಇಟ್ಕೊಂಡು ಇದಕ್ಕೆ ರಿಲೇಟೆಡ್ ಎಕ್ಸರ್ಸೈಸ್ ಗಳನ್ನ ನೀವು ಮಾಡ್ಬೇಕಾಗತ್ತೆ. ಈ ಎಕ್ಸರ್ಸೈಸ್ ಗಳನ್ನೆಲ್ಲ ಮಾಡಿದ್ಮೇಲೇನು ನೀವು ನಿಮ್ಮ ಪೋಸ್ಚರ್ ಬಗ್ಗೆ ಯಾವಾಗಲೂ ಗಮನ ಇಟ್ಕೊಬೇಕು. ನಿಮ್ಮ ಚಿನ್ನು ಟಕ್ ಆಗಿರ್ಬೇಕು, ಹಿಂದೆಗಡೆನೆ, ಮುಂದೆ ಬಾಕೊಂಡಿರ್ಬಾರ್ದು. ಅಂದ್ರೆ ಗೊತ್ತಾಗತ್ತಲ್ಲ, ನಾವು ಮೊಬೈಲ್ ನೋಡ್ಬೇಕಿದ್ರೆಲ್ಲ ಮುಂದೆ ಬಕ್ಕೊಂತೀವಿ, ಆ ತರ ಮಾಡಿದ್ರೆ ಮತ್ತೆ ಪೋಸ್ಚರು ಪ್ರಾಬ್ಲಮ್ ಆಗುತ್ತೆ. ಪೋಸ್ಚರ್ ಅಲ್ಲಿ ಶೋಲ್ಡರ್ ಅನ್ನ ಯಾವಾಗ್ಲೂ ರಿಲ್ಯಾಕ್ಸ್ ಆಗಿ ಡೌನ್ ಅಲ್ಲೇ ಇಟ್ಕೊಬೇಕು. ಅದನ್ನ ಎತ್ತಿ ಹಿಡ್ಕೊಬಾರ್ದು. ಶೋಲ್ಡರ್ ಅನ್ನ ಸ್ಟ್ರೆಸ್ ಮಾಡ್ಕೊಂಡು ಅಪ್ ಮಾಡ್ಕೊಬಾರ್ದು. ಚಿನ್ನನ್ನ ಮುಂದೆ ತಂದ್ಕೊಬಾರ್ದು. ಅದು ಟಕ್ ಆಗೇ ಇರ್ಬೇಕು. ಬ್ಯಾಕು ಯಾವಾಗ್ಲೂ ಸ್ಟ್ರೇಟ್ ಆಗಿರ್ಬೇಕು. ಇದಿಷ್ಟನ್ನ ನೀವು ಗಮನ ಇಟ್ಕೊಂಡೇ ಇರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಎಕ್ಸರ್ಸೈಸ್ ಮಾಡಿದ್ರು ಆಮೇಲೆ ಮಾಡಿದಷ್ಟೇ ಗೊತ್ತಾಗ್ಬಿಡತ್ತೆ, ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಗಮನ ಇಟ್ಕೊಬೇಕು. ಅಥವಾ ಈಗ ಮೊಬೈಲು, ಲ್ಯಾಪ್ಟಾಪ್, ಕಂಪ್ಯೂಟರ್ನೆಲ್ಲ ನೀವು ಕಣ್ಣಿಗೆ ನೇರವಾಗಿ ಸಮನಾಗಿ ಇಟ್ಕೊಬೇಕು. ತುಂಬಾ ಬಗ್ಗಿ ಮಾಡೋದು ಅಥವಾ ಮುಂದೆ ಬಗ್ಗೋದು ಆ ತರ ಎಲ್ಲ ಮಾಡಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ.
ಈ ಎಕ್ಸಸೈಸ್ಗಳೆಲ್ಲ ಎಲ್ಲ ಏಜ್ ಗ್ರೂಪ್ ಅವರಿಗೂ ಹೆಲ್ಪ್ ಆಗುತ್ತೆ. ಆಕ್ಚುಲಿ ಮಕ್ಕಳು ಇದನ್ನ ಮಾಡಬೇಕು. ಇವಾಗಂತೂ ಮಕ್ಕಳು ತುಂಬಾ ಕಂಪ್ಯೂಟರು, ಮೊಬೈಲು ಎಲ್ಲ ಸ್ಟಡೀಸ್ ರಿಲೇಟೆಡ್ ಯೂಸ್ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ಹೆಂಗೆ ಬುಕ್ ನಮಗೆ ಇಂಪಾರ್ಟೆಂಟ್ ಅದೇ ತರ ಮೊಬೈಲು ಮತ್ತೆ ಕಂಪ್ಯೂಟರು, ಲ್ಯಾಪ್ಟಾಪ್ಗಳು ಎಜುಕೇಶನ್ಗೆ ಇಂಪಾರ್ಟೆಂಟ್. ಸೊ ಅವ್ರಿಗೂ ಇದು ಹೆಲ್ಪ್ ಆಗುತ್ತೆ. ಸೊ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.